ಎಲ್ಲರಿಗೂ ನಮಸ್ತೆ. ಸ್ವಾಗತ ಇಂಡಿಯಾ ಟು ಕರ್ನಾಟಕ ಯೂಟ್ಯೂಬ್ ಚಾನೆಲ್. ನಾನು ಕವಿತಾ. ಇವತ್ತು ನಾವು ಮೇ ತಿಂಗಳಲ್ಲಿ ಜನಿಸಿದವರ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಮೇ ತಿಂಗಳಲ್ಲಿ ಜನಿಸಿದ ಜನರು ವೃಷಭ ರಾಶಿ ಅಂದರೆ ತಿಂಗಳ ಬಹುಪಾಲು ಮತ್ತು ಮಿಥುನ ರಾಶಿ ಅಂದರೆ ಕೊನೆಯ ಭಾಗಗಳ ಆಳ್ವಿಕೆಗೆ ಒಳಪಟ್ಟಿರುತ್ತಾರೆ. ಅವರು ಅದ್ಭುತವಾದ ವಿಶಿಷ್ಟವಾದ ಸಕಾರಾತ್ಮಕ ಗುಣಗಳನ್ನು ಹೊಂದಿರುತ್ತಾರೆ. ಅದು ಅವರನ್ನು ನೆಲೆಗೊಳಿಸುವಂತೆ ಮಾಡುತ್ತದೆ, ಆದರೆ ಉತ್ಸಾಹಭರಿತರನ್ನಾಗಿ ಮಾಡುತ್ತದೆ. ಅವರು ಸಾಮಾನ್ಯವಾಗಿ ತಮ್ಮ ಸಾಮಾಜಿಕ ವಲಯಗಳಲ್ಲಿ ಆಧಾರ ಸ್ತಂಭಗಳಾಗಿರುತ್ತಾರೆ. ವಿಶ್ವಾಸಾರ್ಹರು ಮತ್ತು ಸೌಂದರ್ಯ ಮತ್ತು ಸ್ಥಿರತೆಯನ್ನು ಆಳವಾಗಿ ಮೆಚ್ಚುತ್ತಾರೆ. ಅವರು ಸ್ವಭಾವತಃ ಪರನೆಲದವರು. ಇದರ ಅರ್ಥ ಮೇ ತಿಂಗಳಲ್ಲಿ ಜನಿಸಿದ ವ್ಯಕ್ತಿಗಳು ಜೀವನದ ಪ್ರಾಯೋಗಿಕ ವಾಸ್ತವಗಳೊಂದಿಗೆ ಬಲವಾಗಿ ಸಂಪರ್ಕ ಹೊಂದಿದ್ದಾರೆ. ಅವರು ಮೋಡಗಳಲ್ಲಿ ತಲೆ ಹಾಕಿ ಬದುಕುವುದಿಲ್ಲ, ಬದಲಾಗಿ ಅವರು ಸಂವೇದನಾಶೀಲ ವಾಸ್ತವಿಕ ವಿಧಾನವನ್ನು ಹೊಂದಿದ್ದಾರೆ. ನಿಮಗೆ ಬಜೆಟ್ ನಿರ್ವಹಿಸಲು, ಸ್ಥಿರ ಭವಿಷ್ಯವನ್ನು ಯೋಜಿಸಲು ಅಥವಾ ವಾಸ್ತವಿಕ ಸಲಹೆಯನ್ನು ನೀಡಲು ಯಾರಾದರೂ ಅಗತ್ಯವಿದ್ದರೆ ಅವರು ನಿಮಗೆ ಸೂಕ್ತವಾದ ವ್ಯಕ್ತಿ. ಅವರ ಜವಾಬ್ದಾರಿಯ ಪ್ರಜ್ಞೆಯು ಅಪಾರವಾಗಿದೆ. ಇದು ಯಾವುದೇ ಪರಿಸ್ಥಿತಿಯಲ್ಲಿ ಅವರನ್ನು ಹೆಚ್ಚು ವಿಶ್ವಾಸಾರ್ಹರನ್ನಾಗಿ ಮಾಡುತ್ತದೆ. ಅವರು ತಮ್ಮ ಜೀವನವನ್ನು ಘನ ಅಡಿಪಾಯದ ಮೇಲೆ ನಿರ್ಮಿಸುತ್ತಾರೆ. ಅವರ ಸಾಧನೆಗಳು ದೀರ್ಘಕಾಲೀನ ಮತ್ತು ಸುರಕ್ಷಿತವಾಗಿವೆ ಎಂದು ಖಾತರಿಪಡಿಸಿಕೊಳ್ಳುತ್ತಾರೆ. ಈ ಸ್ಥಿರತೆಯು ಅವರಿಗೆ ಶಾಂತ ಶಕ್ತಿಯನ್ನು ನೀಡುತ್ತದೆ. ಅದು ಇತರರು ಸಾಂತ್ವನ ಮತ್ತು ವಿಶ್ವಾಸಾರ್ಹವೆಂದು ಕಂಡುಕೊಳ್ಳುತ್ತದೆ. ಅವರು ವಿರಳವಾಗಿ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ವಿಷಯಗಳನ್ನು ಯೋಚಿಸಲು ಬಯಸುತ್ತಾರೆ. ಕ್ರಮ ತೆಗೆದುಕೊಳ್ಳುವ ಮೊದಲು ಎಲ್ಲಾ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ತೂಗಿಸುತ್ತಾರೆ. ಸೌಂದರ್ಯದ ಪರರಾಗಿದ್ದಾರೆ. ಮೇ ತಿಂಗಳು ಅರಳುವ ಹೂವುಗಳ ತಿಂಗಳು ಮತ್ತು ಈ ವ್ಯಕ್ತಿಗಳು ಆ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತಾರೆ. ಅವರಿಗೆ ಸೌಕರ್ಯ, ಗುಣಮಟ್ಟ ಮತ್ತು ಸುಂದರವಾದ ಸುತ್ತಮುತ್ತಲಿನ ಪ್ರದೇಶಗಳ ಬಗ್ಗೆ ನೈಸರ್ಗಿಕ ಪ್ರೀತಿಯಿರುತ್ತದೆ. ಇದು ಅಗತ್ಯವಾಗಿ ದುಬಾರಿ ವಸ್ತುಗಳ ಅರ್ಥವಲ್ಲ, ಬದಲಿಗೆ ಕಲೆ, ಪ್ರಕೃತಿ, ಆಹ್ಲಾದಕರ ವಿನ್ಯಾಸ ಮತ್ತು ಉತ್ತಮವಾದ ಸಂವೇದನಾ ಅನುಭವಗಳ ಬಗ್ಗೆ ಮೆಚ್ಚುಗೆಯನ್ನು ನೀಡುತ್ತದೆ. ಚೆನ್ನಾಗಿ ಬೇಯಿಸಿದ ಊಟ, ಮೃದುವಾದ ಕಂಬಳಿ ಅಥವಾ ಆಹ್ಲಾದಕರ ಪರಿಮಳ. ಅವರು ತಮ್ಮ ವಾಸಸ್ಥಳಗಳನ್ನು ಸ್ನೇಹಶೀಲ ಮತ್ತು ಆಕರ್ಷಕವಾಗಿಸುತ್ತಾರೆ. ಸೌಂದರ್ಯಶಾಸ್ತ್ರದ ಬಗೆಗಿನ ಈ ಮೆಚ್ಚುಗೆಯು ಅವರ ಸ್ವಂತ ವೈಯಕ್ತಿಕ ಶೈಲಿಗೆ ವಿಸ್ತರಿಸುತ್ತದೆ. ಇದು ಸಾಮಾನ್ಯವಾಗಿ ಕ್ಲಾಸಿಕ್, ಉತ್ತಮವಾಗಿ ನಿರ್ವಹಿಸಲ್ಪಟ್ಟಿದೆ ಮತ್ತು ಉತ್ತಮ ಅಭಿರುಚಿಯನ್ನು ಹೇಳುತ್ತದೆ. ಜೀವನವನ್ನು ಶ್ರೀಮಂತಗೊಳಿಸುವ ಸಣ್ಣ ವಿವರಗಳನ್ನು ಗಮನಿಸುವವರು ಅವರು. ಸುಂದರವಾದ ಪರಿಸರವು ಶಾಂತಿಯುತ ಮತ್ತು ಸಂತೋಷದ ಮನಸ್ಸಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಎಂದು ಅವರು ನಂಬುತ್ತಾರೆ. ಅವರ ಕೆಲಸದ ನೀತಿ ಅವರನ್ನು ಪರಿಶ್ರಮಿಗಳನ್ನಾಗಿಸುತ್ತದೆ. ಮೇ ತಿಂಗಳಿನಲ್ಲಿ ಜನಿಸಿದ ವ್ಯಕ್ತಿ ಒಮ್ಮೆ ಗುರಿಯತ್ತ ಮನಸ್ಸು ಮಾಡಿದರೆ ಅವರು ಅದ್ಭುತ ಪರಿಶ್ರಮವನ್ನು ಪ್ರದರ್ಶಿಸುತ್ತಾರೆ. ಅವರು ವೇಗವಾಗಿ ಪ್ರಾರಂಭಿಸುವವರಲ್ಲ, ಆದರೆ ಅವರು ಮ್ಯಾರಥಾನ್ ಓಟಗಾರನ ಸಹಿಷ್ಣುತೆಯನ್ನು ಹೊಂದಿರುತ್ತಾರೆ. ಈ ಗುಣಲಕ್ಷಣವೆಂದರೆ ಅವರು ಕೆಲಸವನ್ನು ಉನ್ನತ ಗುಣಮಟ್ಟಕ್ಕೆ ಪೂರ್ಣಗೊಳಿಸುವವರೆಗೆ ಕ್ರಮಬದ್ಧವಾಗಿ ಮತ್ತು ತಾಳ್ಮೆಯಿಂದ ಕೆಲಸ ಮಾಡುತ್ತಾರೆ. ಅವರ ಸಮರ್ಪಣೆ ಅಚಲವಾಗಿದ್ದು, ದೀರ್ಘಾವಧಿ ಬದ್ಧತೆ ಮತ್ತು ವಿವರಗಳಿಗೆ ನಿಖರವಾದ ಗಮನ ಅಗತ್ಯವಿರುವ ವೃತ್ತಿಗಳಲ್ಲಿ ಅವರು ಹೆಚ್ಚು ಯಶಸ್ವಿಯಾಗುತ್ತಾರೆ. ಅವರನ್ನು ಮೂಲೆಗುಂಪಾಗುವುದನ್ನು ನೀವು ಅಪರೂಪವಾಗಿ ನೋಡುತ್ತೀರಿ. ಅವರು ತಮ್ಮ ಉತ್ಪಾದನೆಯ ಗುಣಮಟ್ಟದಲ್ಲಿ ಅಪಾರ ಹೆಮ್ಮೆ ಪಡುತ್ತಾರೆ. ಈ ಶ್ರದ್ಧೆಯು ಹೆಚ್ಚಾಗಿ ಮೊಂಡತನವೆಂದು ತಪ್ಪಾಗಿ ಗ್ರಹಿಸಲ್ಪಡುತ್ತದೆ, ಆದರೆ ಇದು ವಾಸ್ತವವಾಗಿ ಶ್ರೇಷ್ಠತೆ ಮತ್ತು ವಿಷಯಗಳನ್ನು ನೋಡುವ ಅಚಲ ಬದ್ಧತೆಯಾಗಿದೆ. ಅವರು ಅನನ್ಯವಾಗಿ ಪರನಿಷ್ಠರು. ಮೇ ತಿಂಗಳಿನಲ್ಲಿ ಜನಿಸಿದ ಜನರಿಗೆ ಸ್ನೇಹ ಮತ್ತು ಕುಟುಂಬವು ಪವಿತ್ರ ಟ್ರಸ್ಟ್ಗಳಾಗಿವೆ. ಅವರು ಆಳವಾದ ಶಾಶ್ವತವಾದ ಬಂಧಗಳನ್ನು ರೂಪಿಸುತ್ತಾರೆ ಮತ್ತು ಕಷ್ಟದ ಸಮಯದಲ್ಲಿ ತಮ್ಮ ಪ್ರೀತಿಪಾತ್ರರೊಂದಿಗೆ ನಿಲ್ಲುತ್ತಾರೆ. ಈ ತೀವ್ರವಾದ ನಿಷ್ಠೆಯು ಅವರನ್ನು ನಂಬಲಾಗದಷ್ಟು ವಿಶ್ವಾಸಾರ್ಹ ಪಾಲುದಾರರು ಮತ್ತು ಸ್ನೇಹಿತರನ್ನಾಗಿ ಮಾಡುತ್ತದೆ. ಅವರು ರಹಸ್ಯಗಳನ್ನು ಕಾಪಾಡುವವರು ಮತ್ತು ಅವರ ಕುಟುಂಬದ ಚಾಂಪಿಯನ್ಗಳು. ನಿಮಗೆ ಮೇ ತಿಂಗಳಿನಲ್ಲಿ ಜನಿಸಿದ ಸ್ನೇಹಿತನಿದ್ರೆ ನಿಮಗೆ ಜೀವನ ಪರ್ಯಂತ ಮಿತ್ರನೂ ಇರುತ್ತಾರೆ. ಅವರು ತಮ್ಮ ಹಣಕಾಸಿನಲ್ಲಿ ಸ್ಥಿರತೆಯನ್ನು ಗೌರವಿಸುವಷ್ಟೇ ಮೌಲ್ಯವನ್ನು ಹೊಂದಿದ್ದಾರೆ
ಮತ್ತು ಆ ಪ್ರಮುಖ ಸಂಪರ್ಕಗಳನ್ನು ಕಾಪಾಡಿಕೊಳ್ಳಲು ಅವರು ಸ್ಥಿರವಾದ ಪ್ರಯತ್ನವನ್ನು ಮಾಡುತ್ತಾರೆ. ಈ ವಿಶ್ವಾಸಾರ್ಹತೆಯು ಅವರನ್ನು ಅನೇಕ ಕುಟುಂಬ ಘಟಕಗಳು ಮತ್ತು ಸಾಮಾಜಿಕ ಗುಂಪುಗಳ ಮೂಲಾಧಾರವನ್ನಾಗಿ ಮಾಡುತ್ತದೆ. ಸಂವಹನದ ವಿಷಯದಲ್ಲಿ ವಿಶೇಷವಾಗಿ ಮಿಥುನ ರಾಶಿಯ ಪ್ರಭಾವದಡಿಯಲ್ಲಿ ತಿಂಗಳ ಕೊನೆಯಲ್ಲಿ ಜನಿಸಿದವರು ಅವರು ಪರಹೊಂದಾಣಿಕೆಯವರಾಗಿದ್ದಾರೆ. ವೃಷಭ ರಾಶಿಯ ಬದಿಯು ಸ್ಥಿರತೆಯನ್ನು ಒದಗಿಸಿದರೆ, ಮಿಥುನ ಪ್ರಭಾವವು ಕುತೂಹಲ ಮತ್ತು ಮಾನಸಿಕ ಚುರುಕುತನದ ಕಿಡಿಯನ್ನು ಪರಿಚಯಿಸುತ್ತದೆ. ಇದು ಅವರಿಗೆ ವಿಭಿನ್ನ ದೃಷ್ಟಿಕೋನಗಳನ್ನು ತ್ವರಿತವಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಸಂಭಾಷಣೆಗಳಲ್ಲಿ ಅಥವಾ ಹೊಸ ಪರಿಸರದಲ್ಲಿ ಸುಲಭವಾಗಿ ತಿರುಗಲು ಅನುವು ಮಾಡಿಕೊಡುತ್ತದೆ. ಅವರು ಮಾತುಗಳಲ್ಲಿ ಬುದ್ಧಿವಂತರು, ಹಾಸ್ಯಮಯರು ಮತ್ತು ಸಾಮಾನ್ಯವಾಗಿ ವೈವಿಧ್ಯಭರಿತ ಹಿನ್ನೆಲೆಗಳಿಂದ ಸ್ನೇಹಿತರನ್ನು ಮಾಡಿಕೊಳ್ಳುವ ಉತ್ತಮ ಸಂಭಾಷಣಾವಾದಿಗಳು. ಈ ಹೊಂದಾಣಿಕೆ ಎಂದರೆ ಅವರು ವಿರಳವಾಗಿ ಒಂದು ಹಳಿಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಮತ್ತು ಹೊಸ ಕೌಶಲಗಳನ್ನು ಸುಲಭವಾಗಿ ಕಲಿಯಬಹುದು ಮತ್ತು ತಮ್ಮ ಅಂತರ್ಗತ ಶಾಂತತೆಯನ್ನು ಕಳೆದುಕೊಳ್ಳದೆ ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳಬಹುದು. ಅವರು ಹಗುರವಾದ ಹಾಸ್ಯವನ್ನು ಹಂಚಿಕೊಳ್ಳುವಷ್ಟೇ ಸುಲಭವಾಗಿ ಸಂಕೀರ್ಣ ವಿಚಾರಗಳೊಂದಿಗೆ ತೊಡಗಿಸಿಕೊಳ್ಳಬಹುದು. ಜೀವನದ ಬಗ್ಗೆ ಅವರ ಸಾಮಾನ್ಯ ದೃಷ್ಟಿಕೋನವು ಪರ ವಿಷಯ. ಮೇ ತಿಂಗಳಲ್ಲಿ ಜನಿಸಿದ ವ್ಯಕ್ತಿಗಳು ತಾವು ಈಗಾಗಲೇ ಹೊಂದಿರುವುದರಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುವ ಕೌಶಲವನ್ನು ಹೊಂದಿರುತ್ತಾರೆ. ಅವರು ಮಿಂಚಿನ ಕ್ಷಣಿಕ ಆಸೆಗಳಿಂದ ನಡೆಸಲ್ಪಡುವುದಿಲ್ಲ, ಬದಲಿಗೆ ಸೌಕರ್ಯ, ಶಾಂತಿ ಮತ್ತು ಸುರಕ್ಷತೆಗಾಗಿ ನಿಜವಾದ ಮೆಚ್ಚುಗೆಯಿಂದ ನಡೆಸಲ್ಪಡುತ್ತಾರೆ. ಅವರು ಹೇರಳ ಮತ್ತು ತೃಪ್ತಿಕರವಾದ ಜೀವನವನ್ನು ಸೃಷ್ಟಿಸುತ್ತಾರೆ, ಆಗಾಗ್ಗೆ ಇತರರನ್ನು ಸರಳ ಸಂತೋಷಗಳನ್ನು ನಿಧಾನಗೊಳಿಸಲು ಮತ್ತು ಪ್ರಶಂಸಿಸಲು ಪ್ರೇರೇಪಿಸುತ್ತಾರೆ. ಈ ಸಂತೃಪ್ತಿಯು ಒಂದು ಕಾಂತೀಯ ಗುಣವಾಗಿದ್ದು, ಜನರನ್ನು ಅವರ ಶಾಂತ ಮತ್ತು ತೊಂದರೆಗೊಳಗಾದ ವರ್ತನೆಗೆ ಸೆಳೆಯುತ್ತದೆ. ಅವರು ತಮ್ಮ ಸುತ್ತಲಿನವರಿಗೆ ಗಮ್ಯಸ್ಥಾನವನ್ನು ಮಾತ್ರವಲ್ಲದೆ ಪ್ರಸ್ತುತ ಮತ್ತು ಪ್ರಯಾಣವನ್ನು ಆನಂದಿಸುವ ಮೌಲ್ಯವನ್ನು ಕಲಿಸುತ್ತಾರೆ. ಅಂತಿಮವಾಗಿ, ಅವರು ಆಳವಾಗಿ ಬೆಂಬಲಿತರು. ಈ ಪೂರ್ವಪ್ರತ್ಯಯವು ಅವರ ಸಹಿಸಿಕೊಳ್ಳುವ, ಒದಗಿಸುವ ಮತ್ತು ನಿರ್ವಹಿಸುವ ಸಾಮರ್ಥ್ಯವನ್ನು ಸೆರೆಹಿಡಿಯುತ್ತದೆ. ಅವರು ಭೌತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಪೂರೈಕೆದಾರರು. ಅವರು ತಮ್ಮ ಶಕ್ತಿ, ಸಂಬಂಧಗಳು ಮತ್ತು ದೀರ್ಘಾವಧಿಯಲ್ಲಿ ಅವರ ಆರ್ಥಿಕ ಭದ್ರತೆಯನ್ನು ಉಳಿಸಿಕೊಳ್ಳುತ್ತಾರೆ. ಈ ಗುಣವು ಅವರು ಯಾವಾಗಲೂ ಸಿದ್ಧರಾಗಿರುವುದನ್ನು ಖಚಿತಪಡಿಸುತ್ತದೆ, ಅವರನ್ನು ಅವರ ಕುಟುಂಬಗಳಿಗೆ ಅತ್ಯುತ್ತಮ ಪೂರೈಕೆದಾರರನ್ನಾಗಿ ಮತ್ತು ಅವರ ಸಮುದಾಯಗಳಲ್ಲಿ ಬಲವಾದ ಆಧಾರಸ್ತಂಭಗಳನ್ನಾಗಿ ಮಾಡುತ್ತದೆ. ಅವರು ತಮ್ಮ ಸಮಯ ಮತ್ತು ಶಕ್ತಿಯನ್ನು ಶಾಶ್ವತವಾದ ವಿಷಯಗಳಲ್ಲಿ ಹೂಡಿಕೆ ಮಾಡುತ್ತಾರೆ, ಭದ್ರತೆ ಮತ್ತು ಶಾಶ್ವತತೆಗಾಗಿ ಅವರ ಮೂಲ ಅಗತ್ಯವನ್ನು ಪ್ರತಿಬಿಂಬಿಸುತ್ತಾರೆ. ಅವರು, ಸರಳವಾಗಿ ಹೇಳುವುದಾದರೆ, ನೀವು ಭೇಟಿಯಾಗುವ ಅತ್ಯಂತ ವಿಶ್ವಾಸಾರ್ಹ ಮತ್ತು ನಿರಂತರ ಜನರು, ಜಗತ್ತಿನಲ್ಲಿ ಸ್ಥಿರವಾದ, ಸಕಾರಾತ್ಮಕ ಶಕ್ತಿಯನ್ನು ಸಾಕಾರಗೊಳಿಸುತ್ತಾರೆ. ಈಗ ನಾವು ಮೇ ತಿಂಗಳಲ್ಲಿ ಜನಿಸಿದವರ ಬಗ್ಗೆ ನಕಾರಾತ್ಮಕ ವಿಷಯಗಳನ್ನು ಚರ್ಚಿಸುತ್ತಿದ್ದೇವೆ. ಅವರು ಒಮ್ಮೆ ನಿರ್ಧಾರ ತೆಗೆದುಕೊಂಡ ನಂತರ ತುಂಬಾ ಹಠಮಾರಿಗಳಾಗಿರುತ್ತಾರೆ. ಹೊಸ ಸಂಗತಿಗಳು ಅವರ ಮುಂದೆ ಬಂದಾಗಲೂ ಸಹ ತಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸುವುದು ಅವರಿಗೆ ನಿಜವಾಗಿಯೂ ಕಷ್ಟಕರವಾಗಿರುತ್ತದೆ. ಈ ಹಠಮಾರಿತನ ಎಂದರೆ ಅವರು ಆಗಾಗ್ಗೆ ಹಳೆಯ ಕೆಲಸಗಳನ್ನು ಮಾಡುವ ವಿಧಾನಗಳನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಹಠಾತ್ ಬದಲಾವಣೆಗಳು, ದಿನಚರಿ ಅಥವಾ ಯೋಜನೆಗಳನ್ನು ಇಷ್ಟಪಡುವುದಿಲ್ಲ ಮತ್ತು ಅವರು ಅವುಗಳನ್ನು ಬಲವಾಗಿ ವಿರೋಧಿಸುತ್ತಾರೆ. ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥಿರತೆ ಮತ್ತು ಭದ್ರತೆಯನ್ನು ಬಯಸುತ್ತಾರೆ ಮತ್ತು ಇದನ್ನು ಅಲುಗಾಡಿಸುವ ಯಾವುದೇ ವಿಷಯವು ಅವರನ್ನು ಕಠಿಣ ಮತ್ತು ಬಗ್ಗದವರನ್ನಾಗಿ ಮಾಡಬಹುದು. ಅವರು ರಾಜಿ ಮಾಡಿಕೊಳ್ಳಲು ನಿರಾಕರಿಸಬಹುದು. ಇದು ಅವರೊಂದಿಗೆ ತಂಡದಲ್ಲಿ ಕೆಲಸ ಮಾಡುವುದು ಅಥವಾ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವುದು ತುಂಬಾ ಕಷ್ಟಕರವಾಗುತ್ತದೆ. ಅವರ ಮಾರ್ಗವೇ ಉತ್ತಮ ಮಾರ್ಗವೆಂದು ನಂಬುತ್ತಾರೆ ಮತ್ತು ಅವರು ಇತರ ಜನರ ಸಲಹೆಗಳನ್ನು ಸುಲಭವಾಗಿ ಕೇಳಲು ಅಥವಾ ಸ್ವೀಕರಿಸಲು ಸಾಧ್ಯವಿಲ್ಲ. ಇದು ಕೆಲವೊಮ್ಮೆ ಅವರನ್ನು ಮುಚ್ಚಿದ ಮನಸ್ಸಿನವರು ಅಥವಾ ಹೊಸ ಸಂದರ್ಭಗಳಿಗೆ ಹೊಂದಿಕೊಳ್ಳಲು ಇಷ್ಟವಿಲ್ಲದವರು ಎಂದು ತೋರಿಸುತ್ತದೆ. ಒಂದು ಯೋಜನೆಯನ್ನು ಹೊಂದಿಸಿದರೆ ವಿಭಿನ್ನ ವಿಧಾನವು ಉತ್ತಮವಾಗಿರುತ್ತದೆ ಎಂದು ಸ್ಪಷ್ಟವಾದರೂ ಸಹ ಅವರು ಅದಕ್ಕೆ ತೀವ್ರವಾಗಿ ಅಂಟಿಕೊಳ್ಳುತ್ತಾರೆ. ಅವರ ದೃಢನಿಶ್ಚಯವು ಒಂದು ಶಕ್ತಿಯಾಗಬಹುದು, ಆದರೆ ಅದು ನಮ್ಯತೆಗೆ ತಿರುಗಿದಾಗ ಅದು ಅವರನ್ನು ತಡೆಹಿಡಿಯುವ ಪ್ರಮುಖ ದೌರ್ಬಲ್ಯ ಆಗುತ್ತದೆ. ಅವರು ಬೇಗನೆ ಕೋಪಗೊಳ್ಳಬಹುದು ಮತ್ತು ಕೆಲವೊಮ್ಮೆ ಅವರ ಕೋಪವು ಸ್ಫೋಟಕವಾಗಿರುತ್ತದೆ. ಈ ತ್ವರಿತ ಕೋಪವು ಆಶ್ಚರ್ಯಕರವಾಗಿರಬಹುದು, ಏಕೆಂದರೆ ಅವರು ಆಗಾಗ್ಗೆ ತುಂಬಾ ಶಾಂತ ಮತ್ತು ಸಂಯಮದಿಂದ ಕೂಡಿರುತ್ತಾರೆ.
ಅವರು ಸವಾಲು ಅಥವಾ ತಳ್ಳಲ್ಪಟ್ಟಾಗ ಅವರು ಪ್ರತಿಕೂಲರಾಗಬಹುದು ಅಥವಾ ಮುಗ್ಧ ಹೇಳಿಕೆಗಳಿಗೆ ಸುಲಭವಾಗಿ ಕೋಪಗೊಳ್ಳಬಹುದು. ಅವುಗಳನ್ನು ವೈಯಕ್ತಿಕ ದಾಳಿಗಳು ಅಥವಾ ಅವಮಾನಗಳೆಂದು ನಂಬುತ್ತಾರೆ. ಅವರು ದೀರ್ಘಕಾಲದವರೆಗೆ ದ್ವೇಷವನ್ನು ಇಟ್ಟುಕೊಳ್ಳುವ ಅಭ್ಯಾಸವನ್ನು ಹೊಂದಿರಬಹುದು. ಕ್ಷಮಿಸಲು ಮತ್ತು ಮರೆಯಲು ಕಷ್ಟವಾಗುತ್ತದೆ. ಇದರರ್ಥ ಒಂದು ಸಣ್ಣ ವಿಷಯವು ದೀರ್ಘಕಾಲೀನ ಸಂಘರ್ಷವಾಗಬಹುದು. ಅವರು ತಮ್ಮ ಸಂಬಂಧಗಳಲ್ಲಿ ಮತ್ತು ಅವರ ಭೌತಿಕ ಆಸ್ತಿಗಳ ಬಗ್ಗೆ ಅತಿಯಾದ ಸ್ವಾಮ್ಯಸೂಚಕತೆಯನ್ನು ಹೊಂದಿರಬಹುದು. ಅವರು ತಮ್ಮದು ಎಂಬುದನ್ನು ಬಹಳವಾಗಿ ಗೌರವಿಸುತ್ತಾರೆ ಮತ್ತು ಈ ಸ್ವಾಮ್ಯಸೂಚಕತೆಯು ಪಾಲುದಾರರು, ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಅಸೂಯೆ, ಉದ್ವಿಗ್ನತೆ ಮತ್ತು ಸಂಘರ್ಷಕ್ಕೆ ಕಾರಣವಾಗಬಹುದು. ಅವರಿಗೆ ಮಾಲೀಕತ್ವ ಮತ್ತು ನಿಯಂತ್ರಣದ ಪ್ರಜ್ಞೆ ಬೇಕು ಮತ್ತು ಇದು ಬೆದರಿಕೆಯಾಗಿದೆ ಎಂದು ಅವರು ಭಾವಿಸಿದಾಗ ಅವರ ನಕಾರಾತ್ಮಕ ಲಕ್ಷಣಗಳು ಹೆಚ್ಚು ಗೋಚರಿಸುತ್ತವೆ. ಸೌಕರ್ಯ ಮತ್ತು ಸುಂದರವಾದ ವಸ್ತುಗಳ ಮೇಲಿನ ಅವರ ಬಯಕೆ ಕೆಲವೊಮ್ಮೆ ಅತಿರಂಜಿತ ಸ್ವಭಾವವಾಗಿ ಬದಲಾಗುತ್ತದೆ. ಅಲ್ಲಿ ಅವರು ಐಶ್ವರ್ಯಯುತ ಜೀವನವನ್ನು ನಡೆಸಲು ತುಂಬಾ ಮುಕ್ತವಾಗಿ ಹಣವನ್ನು ಖರ್ಚು ಮಾಡಬಹುದು. ಇದು ಆರ್ಥಿಕ ತೊಂದರೆಗೆ ಕಾರಣವಾಗಬಹುದು. ಆಗಾಗ್ಗೆ ನಿರ್ಣಯವಿಲ್ಲದಿರುವಿಕೆಯಿಂದ ಬಳಲುತ್ತಿದ್ದಾರೆ. ಅವರಿಗೆ ಅನೇಕ ಆಸಕ್ತಿಗಳಿರಬಹುದು ಮತ್ತು ಪ್ರತಿಯೊಂದು ಸನ್ನಿವೇಶಕ್ಕೂ ಹಲವು ಆಯ್ಕೆಗಳನ್ನು ನೋಡಬಹುದು. ಇದು ಅವರಿಗೆ ಒಂದು ಮಾರ್ಗವನ್ನು ಆರಿಸಿಕೊಳ್ಳುವುದು ಮತ್ತು ಅದಕ್ಕೆ ಬದ್ಧರಾಗುವುದು ತುಂಬಾ ಕಷ್ಟಕರವಾಗುತ್ತದೆ. ಅವರು ಆಯ್ಕೆಗಳ ನಡುವೆ ಅಲೆದಾಡುತ್ತಾರೆ ಮತ್ತು ಇನ್ನೊಂದು ಸಾಧ್ಯತೆಯನ್ನು ಕಳೆದುಕೊಳ್ಳುವ ಭಯದಿಂದ ಆಗಾಗ್ಗೆ ಕ್ರಿಯೆಯನ್ನು ವಿಳಂಬ ಮಾಡುತ್ತಾರೆ. ಇದು ಅವರನ್ನು ಇತರರಿಗೆ ವಿಶ್ವಾಸಾರ್ಹವಲ್ಲ ಅಥವಾ ಅಸಮಂಜಸವೆಂದು ತೋರುತ್ತದೆ. ಅವರು ಸ್ವಲ್ಪ ಚಡಪಡಿಕೆ ಮತ್ತು ಸುಲಭವಾಗಿ ವಿಚಲಿತಲಾಗಬಹುದು. ಅವರ ಮನಸ್ಸುಗಳು ತ್ವರಿತ ಮತ್ತು ಹೊಸ ಆಲೋಚನೆಗಳಿಂದ ತುಂಬಿರುತ್ತವೆ. ಆದರೆ ಸ್ಥಿರವಾದ ದಿನಚರಿಯನ್ನು ನಿರ್ವಹಿಸಲು ಅಥವಾ ದೀರ್ಘಾವಧಿಯ ಯೋಜನೆಗಳನ್ನು ಪೂರ್ಣಗೊಳಿಸಲು ಅವರಿಗೆ ಶಿಸ್ತಿನ ಕೊರತೆಯಿರಬಹುದು. ಅವರು ದಿನನಿತ್ಯದ ಅಥವಾ ಪುನರಾವರ್ತಿತ ಕೆಲಸಗಳಿಂದ ಸುಲಭವಾಗಿ ಬೇಸರಗೊಳ್ಳುತ್ತಾರೆ ಮತ್ತು ನಿರಂತರ ಬದಲಾವಣೆ ಮತ್ತು ಪ್ರಚೋದನೆಯನ್ನು ಬಯಸಬಹುದು. ಈ ಚಡಪಡಿಕೆಯೆಂದರೆ ಅವರು ತಮ್ಮ ಬದ್ಧತೆಗಳಲ್ಲಿ ಸ್ಥಿರವಾಗಿರದಿರಬಹುದು. ಅದು ಕೆಲಸ, ಯೋಜನೆ ಅಥವಾ ಸಂಬಂಧವಾಗಿರಬಹುದು. ಸ್ಥಿರತೆಗಿಂತ ಸ್ವಾತಂತ್ರ್ಯ ಮತ್ತು ನಮ್ಯತೆಯನ್ನು ಆದ್ಯತೆ ನೀಡುತ್ತಾರೆ. ಅವರು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಜಿಗಿಯಬಹುದು, ವಿಷಯಗಳನ್ನು ಅಪೂರ್ಣವಾಗಿ ಬಿಡಬಹುದು, ಏಕೆಂದರೆ ಅವರು ಬೇಗನೆ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಹೊಸ ರೋಮಾಂಚಕರಿ ಕಲ್ಪನೆಯಿಂದ ಬದಿಗೆ ಸರಿಸುತ್ತಾರೆ. ಅವರು ಕೆಲವೊಮ್ಮೆ ಭಾವನಾತ್ಮಕವಾಗಿ ಆಳವಿಲ್ಲದ ಅಥವಾ ನಾಟಕೀಯ ಸ್ವಭಾವದವರಂತೆ ಕಾಣಬಹುದು, ಏಕೆಂದರೆ ಅವರು ಬಹಳ ಅಭಿವ್ಯಕ್ತಿಶೀಲರು. ಅವರು ಗಮನವನ್ನು ಇಷ್ಟಪಡುತ್ತಾರೆ ಮತ್ತು ವಿಷಯಗಳನ್ನು ಉತ್ಪ್ರೇಕ್ಷಿಸಬಹುದು ಅಥವಾ ಬಲವಾದ ಅಭಿಪ್ರಾಯಗಳೊಂದಿಗೆ ನಾಟಕೀಯವಾಗಿ ಮಾತನಾಡಬಹುದು, ಆದರೆ ಅವುಗಳಿಗೆ ಆಧಾರವಾಗಿ ಕೆಲವೇ ಸತ್ಯಗಳಿವೆ. ಅವರ ಭಾವನೆಗಳು ಬೇಗನೆ ಬದಲಾಗಬಹುದು ಮತ್ತು ಅವರು ಹಠಾತ್ ಮನಸ್ಥಿತಿ ಬದಲಾವಣೆಗಳನ್ನು ಅನುಭವಿಸಬಹುದು. ಇದರಿಂದಾಗಿ ಅವರು ಭಾವನಾತ್ಮಕವಾಗಿ ಅಸ್ಥಿರ ಅಥವಾ ಊಹಿಸಲು ಕಷ್ಟವಾಗಬಹುದು. ಅವರು ನರವ ಅಥವಾ ಅಶಾಂತಿ ಕೂಡ ಹೊಂದಿರಬಹುದು. ಅವರು ಕಡಿಮೆ ಮಟ್ಟದ ಸಾಮಾಜಿಕ ಆತಂಕವನ್ನು ಹೊಂದಿರಬಹುದು, ಅಂದರೆ ಅವರು ಜನರೊಂದಿಗೆ ನಿಕಟ, ಆಳವಾದ ಸಂಪರ್ಕಗಳನ್ನು ಮಾಡಿಕೊಳ್ಳಲು ಯಾವಾಗಲೂ ಆರಾಮದಾಯಕವಾಗಿರುವುದಿಲ್ಲ. ಸಮಸ್ಯೆಗಳು ಅಥವಾ ಭಾವನೆಗಳನ್ನು ಆಳವಾಗಿ ಅಗಿಯುವ ಬದಲು ಸಂಭಾಷಣೆಗಳನ್ನು ಹಗುರವಾಗಿಡಲು ಮತ್ತು ಮಾಹಿತಿಯನ್ನು ಹರಡಲು ಬಯಸುತ್ತಾರೆ. ಅವರ ಕೆಲವೊಮ್ಮೆ ಹಠಾತ್ ಪ್ರವೃತ್ತಿ ಮತ್ತು ಸ್ವಾಭಾವಿಕ ಸ್ವಭಾವದ ಜೊತೆಗೆ ಮೇಲ್ಮೈಯನ್ನು ಬಿಟ್ಟುಬಿಡುವ ಈ ಪ್ರವೃತ್ತಿಯು ಜನರು ಆಳವಾದ ಭಾವನಾತ್ಮಕ ಬೆಂಬಲಕ್ಕಾಗಿ ಅವರನ್ನು ನಿಜವಾಗಲೂ ನಂಬಲು ಅಥವಾ ಅವಲಂಬಿಸಲು ಕಷ್ಟಕರವಾಗುತ್ತದೆ. ಅವರ ಕುತೂಹಲ ಮತ್ತು ವೈವಿಧ್ಯತೆಯ ಅಗತ್ಯವು ಅವರನ್ನು ಚಲಿಸುವಂತೆ ಮಾಡುತ್ತದೆ ಮತ್ತು ಒಂದು ಕಲ್ಪನೆ ಅಥವಾ ಭಾವನೆಯ ಮೇಲೆ ಹೆಚ್ಚು ಕಾಲ ನೆಲೆಗೊಳ್ಳದಂತೆ ಮಾಡುವುದರಿಂದ ಅವರನ್ನು ಆಳದ ಕೊರತೆ ಎಂದು ಗ್ರಹಿಸಬಹುದು.